ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ತೋರಿಸ್ತಾ ಇರೋಂಥ ಡಿಸೈನ್ ತುಂಬಾ ಸಿಂಪಲ್ ಆಗಿದೆ. ಇದರಲ್ಲಿ ನಾನು 2 ಕಲರಲ್ಲಿ ಸಿಲ್ಕ್ ದಾರ ತೊಗೊಂಡಿದ್ದೇನೆ ಮತ್ತು ಇಲ್ಲ ಡಲ್ ಗೋಲ್ಡಲ್ಲಿ ಝರಿ ತೊಗೊಂಡಿದ್ದೇನೆ ಮತ್ತು ಬಾಲ್ ಚೈನ್ ಮತ್ತು ಡೋರಿನ ಆ್ಯಡ್ ಮಾಡ್ತೀನಿ ಈ ಡಿಸೈನಲ್ಲಿ. ಮತ್ತು ಈ ನೆಕ್ ಬಂದುಬಿಟ್ಟು ಯು ಶೇಪ್ ಪ್ಯಾಟರ್ನಲ್ಲಿ ನಾನು ರೆಡಿ ಮಾಡ್ತಾ ಇರೋಂಥದ್ದು. ಮತ್ತು ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಉತ್ತರ ಕೊಡ್ತೇನೆ ನಿಮಗೆ. ಫ್ರೆಂಡ್ಸ್, ಇದು ನಾನು ಔಟ್ಲೈನು 2.5 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇರೋಂಥದ್ದು. ಮತ್ತು ನೀವೊಬ್ಬರು ಕಮೆಂಟ್ ಮಾಡಿದರೆ ಕ್ಯಾನಿಸ್ ಇಲ್ದಂಗೆ ವರ್ಕ್ ಮಾಡ್ಬೋದಾ ಅಂತ. ಪೇಪರ್ ಕ್ಯಾನಿಸ್ ಇಲ್ದಂಗೆ ವರ್ಕ್ ಮಾಡಿದರೆ ಅಷ್ಟೊಂದು ಫಿನಿಶಿಂಗ್ ಬರಲ್ಲ. ನೀವು ವರ್ಕ್ ಹಾಕಿರೋಂಥ ಹೂವಾನೇ ಆಯಿತು, ಲೀಫೇ ಆಯಿತು, ಒಂಥರ ಬಟ್ಟೆನ ಪಿಂಚ್ಕೊಳ್ಳುತ್ತೆ, ಬಟ್ಟೆ ಒಂಥರ ಪಿಂಚ್ಕೊಳ್ಳುತ್ತೆ. ಅದಕ್ಕೆ ಕ್ಯಾನಿಸ್ ಹಾಕಲೇಬೇಕು. ಕ್ಯಾನಿಸ್ ಇಲ್ದಂಗೆ ವರ್ಕ್ ಮಾಡಲಿಕ್ಕೆ ಹೋಗಬೇಡಿ. ಪೇಪರ್ ಕ್ಯಾನಿಸನ್ನು ಹಾಕಿ ವರ್ಕ್ ಮಾಡಿ, ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಕಲಿಯೋರು, ಪ್ರಾಕ್ಟೀಸ್ ಮಾಡೋರು ಬಟ್ಟೆ ಅಷ್ಟೇ ಹಾಕೋಬೇಡಿ, ಕ್ಯಾನಿಸನ್ನು ಹಾಕ್ಕೊಂಡು ವರ್ಕ್ ಮಾಡಿ. ಆಗ ಅದೇನಾಗುತ್ತೆ, ನೀವು ಸುಮ್ಮನೆ ಬಟ್ಟೆಯಲ್ಲಿ ಅಷ್ಟೇ ವರ್ಕ್ ಮಾಡ್ತಾ ಹೋದರೆ ಅದೊಂಥರ ಪಿಂಚ್ಕೊಳ್ಳೋ ಥರ ಆಗುತ್ತಲ್ವ, ಆವಾಗ ಫಿನಿಶಿಂಗ್ ಕಾಣಿಸಲ್ಲ. ಅದೇ ನೀವು ಕ್ಯಾನಿಸ್ ಹಾಕಿಬಿಟ್ಟು ವರ್ಕ್ ಮಾಡಿ, ಅಂದರೆ ಪ್ರಾಕ್ಟೀಸ್ ಮಾಡಿ, ಆಗ ನಿಮಗೆ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ, ಚೆನ್ನಾಗಿ ಬರ್ತಾಯಿದೆ, ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅದೇ ನೀವು ಕ್ಯಾನಿಸ್ ಇಲ್ದಂಗೆ ವರ್ಕ್ ಮಾಡಿದರೆ ಚೆನ್ನಾಗಿ ಬರಲ್ಲ. ಅದು ಕ್ಯಾನ್ವಾಸ್ ಹಾಕಲೇಬೇಕು ಫ್ರೆಂಡ್ಸ್. ಮತ್ತು ಇದು ನಾನು ಇವಾಗ ಏನು ಡೋರಿ ಫಿಲ್ ಮಾಡ್ತಾ ಇದ್ದೇನೆ, ಇದು ನಾನು 3 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡ್ಕೊಂಡಿದ್ದೇನೆ. ಮತ್ತು ಈ ಡಿಸೈನ್ ಬಂದುಬಿಟ್ಟು 1 ಅವರಲ್ಲಿ ಫಿನಿಶಿಂಗ್ ಜೊತೆ 1 ಅವರಲ್ಲಿ ರೆಡಿ ಆಗುತ್ತೆ, ಬೇಗ ಆಗುತ್ತೆ ಈ ಡಿಸೈನ್. ಒಂದೊಂದು ಹೂವು ಮತ್ತು 2 ಹೂವು ಮಧ್ಯದಲ್ಲಿ 1 ಇಂಚ್ ಗ್ಯಾಪನ್ನು ಅಷ್ಟೇ ಬಿಡಬೇಕು. ಹಾಗಾಗಿ ಒಂದು ಹೂವು ಮತ್ತು ಒಂದು 6-7 ಎಲೆ ಅಷ್ಟೇ ಬರುತ್ತೆ. ಅದರಲ್ಲಿ ಬೇಗ ಮುಗಿಯುತ್ತೆ ಈ ಡಿಸೈನ್. ನೀವು ಟ್ರೈ ಮಾಡಿ ನೋಡಿ. ಮತ್ತು ಈ ಥರ ಡಿಸೈನ್ ಹಾಕಲಿಕ್ಕೆ ನಾನು 600 ರೂಪೀಸ್ ತೊಗೊಳ್ತೇನೆ. ಮತ್ತು ಇವಾಗ ಏನು ನಾನು ಈ ಪಾಚಿ ಗ್ರೀನ್ ಕಲರಲ್ಲಿ ನಾನು ಫಿಲ್ ಮಾಡ್ತಾ ಇದ್ದೀನಿ 2 ಲೈನ್ ಥರ, ಅದು ನೀವು ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡಬಹುದು ಫ್ರೆಂಡ್ಸ್. ಏನಕ್ಕೆ ತುಂಬಾ ಗ್ಯಾಪ್ ಇದೆ ನೋಡಿ, ಮಧ್ಯದಲ್ಲಿ ನಾನು ಒಂದು ಇಂಚಷ್ಟು ಗ್ಯಾಪ್ ಬಿಡ್ತಾ ಇದ್ದೇನೆ. ಆದರೆ ಇನ್ನೊಂದೇನು ಗೊತ್ತಾ, ನೀವು ಟೈಮರನ್ನು ಪದೇ ಲೂಸ್ ಮಾಡೋದು, ಟೈಟ್ ಮಾಡೋ ಅವಶ್ಯಕತೆ ಇರುತ್ತೆ. ಅದೇ ನೀವು ಇಲ್ಲ ಇಲ್ಲಿವರೆಗೆ ಕಲ್ತಿದ್ದೀವಿ, ಈ ಥರ ಫಿಲ್ ಮಾಡ್ಬೋದು ಅಂದರೆ ಏನೂ ತೊಂದರೆ ಇಲ್ಲ, ನೀಯಿಂದನೇ ವರ್ಕ್ ಮಾಡಿಬಿಟ್ಟು ನೀವು ವರ್ಕ್ ಮಾಡ್ಬೋದು ಈಸಿಲಿ. ಮತ್ತು ಈ ಬಾಲ್ ಚೈನ್ ಬಂದುಬಿಟ್ಟು ನಾನು 1.5 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡೆ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಮತ್ತು ನೀವು ಇದು ಅಟ್ಯಾಚ್ ಮಾಡುವಾಗ ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ಅಟ್ಯಾಚ್ ಮಾಡಿ. ಮತ್ತು ನಾನು ಫ್ರೇಮ್ ತೊಗೊಂಡಿರೋದು ಫ್ರೆಂಡ್ಸ್, ಇದು ನೆಕ್ ಲೆಂತ್ ಬಂದುಬಿಟ್ಟು 11 ಇಂಚ್ ಇದೆ. ಹಾಗಾಗಿ ನಾನು 16 ನಂಬರ್ ಫ್ರೇಮನ್ನು ತೊಗೊಂಡಿದ್ದೇನೆ. ಸಿಲ್ಕ್ ಥ್ರೆಡ್ಡು, ಝರಿ ಬಂದುಬಿಟ್ಟು ಕಿರಣ್ ಝರಿ ತೊಗೊಂಡಿದ್ದೇನೆ. ಪೇಪರ್ ಕ್ಯಾನಿಸ್ ತೊಗೊಂಡಿದ್ದೇನೆ ವರ್ಕ್ ಮಾಡಲಿಕ್ಕೆ. ನಾನು ಯಾವುದೇ ವರ್ಕ್ ಮಾಡಲಿ ಪೇಪರ್ ಕ್ಯಾನಿಸ್ ಹಾಕೇ ವರ್ಕ್ ಮಾಡೋದು. ಯಾರೇ ಆಗಿರಲಿ ಪೇಪರ್ ಕ್ಯಾನಿಸ್ ಇಲ್ದಂಗೆ ವರ್ಕ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಯಾರೇ ಆಗಿರಲಿ ಇದು ಎಂಬ್ರಾಯ್ಡ್ರಿ ಹಾಕೋರು ಎಲ್ಲರೂ ಕೂಡ ಪೇಪರ್ ಕ್ಯಾನಿಸ್ ಹಾಕ್ತಾರೆ. ಹಾಕೋದು ಅಂದ್ರೂ ಹಾಕಲೇಬೇಕು, ಇಲ್ಲಾಂದರೆ ಫಿನಿಶಿಂಗ್ ಜೊತೆ ಚೆನ್ನಾಗಿ ರೆಡಿ ಆಗಲ್ಲ ನಿಮ್ಮ ನೆಕ್ಕು. ಮತ್ತು ಇದು ಕೂಡ ಅಷ್ಟೇ ಫ್ರೆಂಡ್ಸ್, ನಾನು 1.5ನಲ್ಲಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇರೋದು. ಮತ್ತು ಫ್ರೆಂಡ್ಸ್, ನೀವು ಕಲಿಯೋರು ಫ್ರೇಮನ್ನು 10 ಮತ್ತು 12 ನಂಬರ್ ಫ್ರೇಮನ್ನು ಅಷ್ಟೇ ತೊಗೊಳ್ಳಿ. ದೊಡ್ಡದಾಗಿರೋಂಥ ಫ್ರೇಮ್ 16 ನಂಬರ್ ಫ್ರೇಮನ್ನು ತೊಗೊಂಡು ನೀವು ವರ್ಕ್ ಮಾಡಲಿಕ್ಕೆ ಹೋಗಬೇಡಿ. ಏನಕ್ಕೆ ಅದು ನೀವು ಇನ್ನೂ ಕಲಿತಾ ಇರ್ತೀರಾ, ಫ್ರೇಮನ್ನು ಬ್ಯಾಲೆನ್ಸ್ ಮಾಡೋದೇ ಆಯಿತು, ಬಟ್ಟೆ ನೋಡಬೇಕು, ಆ ಕಡೆ ಈ ಕಡೆ ಎಲ್ಲೂ ಸಿಕ್ಕಾಕೋಬಾರ್ದು. ಆ ಥರ ನೋಡ್ಕೊಂಡು ವರ್ಕ್ ಮಾಡಬೇಕು ಅಂದರೆ ಚಿಕ್ಕ ಫ್ರೇಮನ್ನೇ ತೊಗೋಬೇಕು. ದೊಡ್ಡ ಫ್ರೇಮ್ ತೊಗೊಂಡ್ರೆ ನಿಮಗೆ ತೊಂದರೆ ಆಗುತ್ತೆ ಕಲಿಯಲಿಕ್ಕೆ. ಮತ್ತು ಫ್ರೆಂಡ್ಸ್, ಇವಾಗ ನಾನು ಇದು ಏನು ಒಳಗಡೆ ಸ್ಟಿಚ್ ಆಗ್ತಾ ಇದ್ದೇನೆ, ಇದು 2 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಎಲ್ಲೂ ಗ್ಯಾಪ್ ಇಲ್ದಂಗೆ ಥಿಕ್ಕಾಗಿ ಬರಲಿ ಅಂದ್ಬಿಟ್ಟು ಒಂದೇ ಸರಿ ನಾನು ಫಿಲ್ ಮಾಡ್ತಾ ಇದ್ದೇನೆ. ನೀವು ಕೂಡ ಇಲ್ಲಿವರೆಗೂ ಇವಾಗ ಏನು ನಾನು ಸ್ಟಿಚ್ ಆಗ್ತಾ ಇದ್ದೀನಿ ಅಲ್ಲಿವರೆಗೂ ತೊಂದರೆ ಇಲ್ದಂಗೆ ನೀವು ವರ್ಕ್ ಮಾಡ್ಬೋದು ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡು. ಇದೇನು ಅಷ್ಟೊಂದು ಹಿಂಸೆ ಆಗಲ್ಲ. ಸ್ವಲ್ಪ ಫ್ರೇಮನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಮತ್ತು ಫುಲ್ಲು ಇದು ನೀವು ಎಲ್ಲದಕ್ಕೂ ನೀವು ಮಾರ್ಕ್ ಮಾಡಿಕೊಂಡು ವರ್ಕ್ ಮಾಡ್ಬೋದು ಈಸಿಲಿ. ಇಲ್ಲಾಂದರೆ ಇವಾಗ ನಾವು ಫಸ್ಟ್ ಔಟ್ಲೈನ್ ಏನು ಕೊಟ್ಟಿರ್ತೀವಿ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಪಕ್ಕದಲ್ಲಿ ನೀವು ಈ ಥರ ಸ್ಟಿಚ್ ಹಾಕ್ತಾ ಹೋದರೆ, ಫಿಲ್ ಮಾಡ್ತಾ ಹೋದರೆ ಏನು ತೊಂದರೆ ಇಲ್ಲ. ನೀವು ಮಾರ್ಕ್ ಮಾಡ್ಕೋಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಈಸಿಲಿ ನೀವು ಬಾಲ್ ಚೈನ್, ಡೋರಿ ಮತ್ತು ಈ ಥರ ಫಿಲ್ ಮಾಡೋದು, ಔಟ್ಲೈನ್ ಕೊಡೋದು ಎಲ್ಲ ಕೂಡ ನೀವು ಟೈಮರಲ್ಲೇ ಫಿಕ್ಸ್ ಮಾಡಿಕೊಂಡು ನೀವು ಅಟ್ಯಾಚ್ ಮಾಡಿ ಇದು ಆರಾಮಾಗಿ ಸ್ಟಿಚ್ ಹಾಕ್ಬೋದು. ಮತ್ತು ನೀವು ಎಲ್ಲಿ ಸ್ಟಾಪ್ ಮಾಡಿರ್ತೀರಾ ಅಲ್ಲಿ ಹಿಂದೆ ಮುಂದೆ ತೊಗೊಂಬಿಟ್ಟು ಈ ಸ್ಟಿಚ್ಚನ್ನು ವರ್ಕ್ ಮಾಡಿ. ಈ ಥರ ಫಿನಿಶಿಂಗ್ ಬರುತ್ತೆ. ಇಲ್ಲ ನೀವು ಸುಮ್ಮನೆ ಆ ಕಡೆ ಎಲ್ಲಿ ಗ್ಯಾಪ್ ಇಟ್ಟಿದ್ದೀವಿ ಅಲ್ಲಿಂದನೇ ವರ್ಕ್ ಮಾಡ್ತಾ ಹೋದರೆ ಸ್ವಲ್ಪ ಗ್ಯಾಪ್ ಆಗುತ್ತೆ, ಚೆನ್ನಾಗಿ ಕಾಣಿಸಲ್ಲ.
ಮತ್ತು ಫ್ರೆಂಡ್ಸ್, ಕಲಿಯೋರು ಫ್ರೇಮ್ ನೀಡಲ್ ಕೆಳಗಡೆ ಬರಬಾರ್ದು, ಆ ಥರ ನೋಡಿಕೊಂಡು ಕಲೀರಿ ನೀವು ಹಾಕುವಾಗ ವರ್ಕನ್ನು. ಇಲ್ಲಾಂದರೆ ಪದೇ ಪದೇ ಶಟಲ್ ಪ್ರಾಬ್ಲಮ್ ಬರುತ್ತೆ, ಅಲ್ಲಿ ಸ್ವಲ್ಪ ಟೈಮಲ್ಲಿ ಹೆಚ್ಚು ಕಡಿಮೆ ಆದರೂ ನಿಮಗೆ ತೊಂದರೆ ಆಗುತ್ತೆ, ದಾರ ಕಟ್ಟಾಗೋದು ಮತ್ತು ಸ್ಟಿಚ್ ಸರಿಯಾಗಿ ಬೀಳಲ್ಲ, ಆ ಥರ ಸಮಸ್ಯೆ ಆಗುತ್ತೆ. ಮತ್ತು ಫ್ರೆಂಡ್ಸ್, ಈ ಹೂವು ಹಾಕ್ತಾ ಇರೋದು ನಾನು ಸಿಂಪಲ್ ಆಗಿದೆ. ಈ ಹೂವು ಮೆಥಡ್ನ ನಿಮಗೆ ತೋರಿಸಿದ್ದೇನೆ. ಮಧ್ಯದಲ್ಲಿ ಮತ್ತು 4 ಭಾಗ ಮಾಡಿಕೊಂಡು ಅದರಲ್ಲಿ ಅಕ್ಕಪಕ್ಕ ನೀವು ಮಿಕ್ಕಿರೋ ಭಾಗದಲ್ಲಿ ನೀವು ಈ ಥರ ಪೆಟಲ್ಸ್ ಹಾಕ್ಬೋದು. ಇನ್ನೊಂದು, ಈ ಸರ್ಕಲ್ ನಾನು ರೌಂಡ್ ಸ್ಕೇಲ್ ಏನು ಯೂಸ್ ಮಾಡ್ತೀನಲ್ವ, ಅದರಲ್ಲಿ 4ನೇ ಸರ್ಕಲ್ ಇದು, ಆ ಸೈಜಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು. ಮತ್ತು ಒಂದು ಹೂವು ಹಾಕಿ ಅದ್ರ ಪಕ್ಕ 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಮತ್ತೊಂದು ಹೂವು ಹಾಕ್ತಾ ಇರೋದು. ಅದು ನೋಡುವಾಗ ಏನಷ್ಟು ಅನಿಸುತ್ತೆ, 1 ಇಂಚ್ ಇಲ್ಲ, ಇದು ಜಾಸ್ತಿ ಇದೆ, ಆ ಥರ ಅನಿಸುತ್ತೆ. ನೀವು ನೋಡಿ, ಬೇಕಾದರೆ ಸ್ಕೇಲ್ ಇದ್ದರೆ ಆ ಥರ ರೌಂಡ್ ಸರ್ಕಲ್ ಹಾಕ್ಕೊಂಡು ಅದ್ರ ಪಕ್ಕ 1 ಇಂಚ್ ಬಿಟ್ಬಿಟ್ಟು ಮತ್ತೊಂದು ಸರ್ಕಲ್ ಹಾಕ್ಕೊಂಡು ಅದರಲ್ಲಿ ನೀವು ಪೆನ್ನಿಂದ ಅಥವಾ ಮಾರ್ಕರಿಂದ ನೀವು ಮಾರ್ಕ್ ಮಾಡಿಕೊಂಡು ನೋಡ್ಬೋದು. 7 ಎಲೆ ಬರೋದು ನಾನು ಹಾಕುವಂಥ ವರ್ಕ್ ಇದು. ಚೆನ್ನಾಗಿ ಕಾಣಿಸುತ್ತೆ. ಈ ಪ್ಯಾಟ್ರನ್ ಸಿಂಪಲ್ ಆಗಿದೆ, ಬಟ್ ಈ ಸ್ಟಿಚ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದಕ್ಕೆ ಔಟ್ಲೈನ್ ಗೋಲ್ಡ್ ಕಲರ್ ಏನಕ್ಕೆ ಕೊಡ್ತಾ ಇಲ್ಲ ಅಂದರೆ, ಇದು ಒಂಥರ ಪಿಸ್ತಾ ಗ್ರೀನ್ ಇದೆ, ಅದ್ರ ಪಕ್ಕ ಗೋಲ್ಡ್ ಹಾಕಿದರೆ ಅದೊಂದು ಎದ್ದು ಕಾಣಿಸಲ್ಲ ಅಂದ್ಬಿಟ್ಟು ಗ್ರೀನ್ ಕಲರಲ್ಲಿ ನಾನು ಔಟ್ಲೈನ್ ಕೊಡ್ತಾ ಇದ್ದೇನೆ. ಮತ್ತು ಈ ಎಲೆಗಳು ಇವಾಗ 2 ಎಲೆ ಏನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ನಾನು ಗೋಲ್ಡ್ ಕಲರ್ ಥ್ರೆಡ್ಡನ್ನು ಹಾಕ್ತೇನೆ. ಹಾಗಾಗಿ ಅಲ್ಲಿ ಸುಮ್ಮನೆ ಸಿಂಪಲ್ಲಾಗಿ ನಾನು 2 ಎಲೆ ಥರ ಹಾಕ್ತಾಯಿದ್ದೀನಿ. ಗ್ಯಾಪ್ ಬಿಟ್ಕೊಂಡು ವರ್ಕ್ ಮಾಡ್ಬೋದು, ಬಟ್ ಗೋಲ್ಡ್ ಕಲರ್ ನಾವು ವರ್ಕ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮೇಲ್ಗಡೆ ಲೀಫ್ ಹಾಕಿರ್ತೀವಲ್ವ, ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ನಾನು ಆ ಜಾಗದಲ್ಲಿ ಮಾರ್ಕ್ ಮಾಡ್ಕೊಳ್ಳೋದೇನು, ಸುಮ್ಮನೆ ಸಿಂಪಲಾಗಿ ಇದೇ ಥ್ರೆಡ್ಡಿಂದ ವರ್ಕ್ ಮಾಡೋಣ ಅಂದ್ಬಿಟ್ಟು ಈ ಥರ ನೋಡಿ, ಇವಾಗ ಇಲ್ಲಿ ಒಂದು 2 ಲೀಫ್ ಥರ ಹಾಕ್ತಾಯಿದ್ದೇನೆ. ಅದ್ರ ಮೇಲೆ ಗೋಲ್ಡ್ ಕಲರ್ ಥ್ರೆಡ್ ಜರಿಯನ್ನು ಹಾಕ್ತೇನೆ. ಮತ್ತು ಇದು ಆಯ್ತಲ್ವ, ಅದ್ರ ಮೇಲ್ಗಡೆ ಒಂದು ಗೋಲ್ಡ್ ಕಲರ್ ಜರಿಯಿಂದ ಲೀಫ್ ಹಾಕ್ತೇನೆ. ಇದು ಮಧ್ಯದಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಟಿರೋದು, ನಾನು ಜಾಸ್ತಿ ಏನು ಬಿಟ್ಟಿಲ್ಲ, 1.5 ಆ ಥರ 1/4 ಆ ಥರ ಏನಿಲ್ಲ, ಕರೆಕ್ಟ್ 1 ಇಂಚ್ ಬಿಟ್ಬಿಟ್ಟು ಒಂದು ಹೂವು ಹಾಕಿರೋದು ಇದು. ಮತ್ತು ಫ್ರೆಂಡ್ಸ್, ನಿಮ್ಮ ಮಷೀನಲ್ಲಿ ಏನು ಪ್ರಾಬ್ಲಮ್ ಬರಬಾರ್ದು ಅಂದರೆ, ನೀವು ಪದೇ ಪದೇ ಒಂದು 2 ಡೇಸ್ಗೆ ಒಂದ್ಸರಿ ಈ ಥರ ಆಯಿಲ್ ಹಾಕ್ತಾ ಇರ್ಬೇಕು ಮಷೀನಲ್ಲಿ. ಮಷೀನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಅದೇ ಆಯಿಲ್ ಹಾಕಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಅಂದರೆ ಮಷೀನಲ್ಲಿ ದಾರ ಕಟ್ಟಾಗೋದೇ ಸಮಸ್ಯೆ ಆಯಿತು, ಆಮೇಲೆ ಸ್ಟಿಚ್ ಸರಿಯಾಗಿ ಬೀಳಲ್ಲ, ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಡೈಲಿ ಒಂದು 2 ಡೇಸ್ ಒಂದ್ಸರಿ ಆಯಿಲ್ ಹಾಕ್ತಾಯಿರಿ, ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಮಷೀನನ್ನು. ಮತ್ತು ಆಯಿಲ್ ಹಾಕಿದರೆ ಬಟ್ಟೆಯಲ್ಲಿ ಬೀಳುತ್ತೆ, ಆ ಥರ ಏನಿಲ್ಲ. ನೀವು ನೀಟಾಗಿ ಒರೆಸ್ಕೊಂಡ್ರೆ ಏನು ತೊಂದರೆ ಆಗೋಲ್ಲ. ನೋಡಿ, ಇವಾಗ ನಾನು ಗೋಲ್ಡ್ ಕಲರ್ ಜರಿಯಿಂದ ಫಿಲ್ ಮಾಡಿಬಿಟ್ಟು ಈ ಲೀಫ್, ಇವಾಗ ಏನು ಲೀಫ್ ಹಾಕ್ತಾಯಿದ್ದೀನಿ, ಒಂದು ರೈಟ್ ಸೈಡ್ ಬಂದಾಗ ಮತ್ತೊಂದು ಕಡೆ, ಇವಾಗ ಮೇಲ್ಗಡೆ ಅಥವಾ ಪಕ್ಕದಲ್ಲಿ ನಾನು ಲೀಫ್ ಹಾಕ್ತಾಯಿದ್ದೀನಿ ಅಂದಾಗ ಅದು ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು, ಒಂದು ಎಲೆ ಈ ರೈಟ್ ಬರಬೇಕು, ಒಂದು ಎಲೆ ಲೆಫ್ಟ್ ಬರಬೇಕು, ಆ ಥರ ಹಾಕಿದ್ದೇನೆ ನಾನು. ನೋಡಿ, ಇವಾಗ ಈ ಕಡೆ ಬಂದಿದೆ ರೈಟಲ್ಲಿ ಒಂದು ಲೀಫ್ ರೈಟು ಮತ್ತು ಒಂದು ಲೀಫ್ ಬಂದುಬಿಟ್ಟು ಲೆಫ್ಟ್, ಈ ಥರ ಬರಬೇಕು. ಮತ್ತು ಈ ಥರ ವರ್ಕ್ ಹಾಕೋದ್ರಿಂದ ಇನ್ನೊಂದು ಏನು ಗೊತ್ತಾ, ಅದು ಗೋಲ್ಡ್ ಕಲರ್ ನಾವೇನು ಗ್ರೀನ್ ಕಲರ್ ಮೇಲೆ ಲೀಫ್ ಹಾಕ್ತಾಯಿದ್ದೀವಿ ನೋಡಿ, ಅದೊಂಥರ ದಪ್ಪತ್ರ ಕಾಣಿಸುತ್ತೆ. ಅವಾಗ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ, ಅದು ಚೆನ್ನಾಗಿ ಕಾಣಿಸುತ್ತೆ. ಥ್ರೆಡ್ ಜಾಸ್ತಿ ಹೋಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ, ಆ ಥರ ಏನು ಸಮಸ್ಯೆ ಇಲ್ಲ ಇದರಲ್ಲಿ. ಒಂದೊಂದು ರೀಲ್ ನಾವು ತೊಗೊಂಡ್ರೆ ಈಸಿಲಿ ಒಂದು ಡಿಸೈನ್ ಹಾಕಿ ಇನ್ನೂ ಮಿಕ್ಕುತ್ತೆ, ಜಾಸ್ತಿ ಏನು ದಾರ ಹೋಗಲ್ಲ ಇದಕ್ಕೆ. ಏನಕ್ಕೆ ಅಂದರೆ ಕೆಳಗಡೆ ಬಾಬಿನ್ ಥ್ರೆಡ್ ಹಾಕಿರ್ತೀವಿ ನಾವು, ಮೇಲ್ಗಡೆ ಅಷ್ಟೇ ಅಲ್ವಾ ದಾರ ಹೋಗೋದು. ಹಾಗಾಗಿ ಜಾಸ್ತಿ ಥ್ರೆಡ್ ಹೋಗುತ್ತೆ ಅಂತ ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ. ನೀವು 2 ಕಲರಲ್ಲಿ ಒಂದೊಂದು ರೀಲ್ ತೊಗೊಂಡ್ರೆ ಅದರಲ್ಲಿ ಇನ್ನೂ ಮಿಕ್ಕುತ್ತೆ. ಇನ್ನೊಂದು ನೀವು ಆರಾಮಾಗಿ ಇನ್ನೊಂದು ಡಿಸೈನ್ ಹಾಕ್ಬೋದು. ನೀವು ವರ್ಕ್ ಮಾಡುವಾಗ ಇವಾಗ ನಾನು ಫ್ರೇಮನ್ನು ಸರಿಸ್ಕೊಂಡೆ ನೋಡಿ, ಆ ಥರ ನೋಡಿಕೊಂಡು ಎಲ್ಲಿ ಫ್ರೇಮಲ್ಲಿ ವರ್ಕ್ ಬರಲ್ಲ ಅಂದರೆ ಅಲ್ಲಿ ಬೀಳಲ್ಲ, ಅಲ್ಲಿ ಸ್ವಲ್ಪ ಸರಿಸ್ಕೊಂಡು ನೀವು ವರ್ಕ್ ಮಾಡ್ತಾ ಹೋಗಿ. ಮತ್ತು ಎಲ್ಲಿ ಗ್ಯಾಪ್ ಇದೆ ನೋಡಿ, ಅಲ್ಲಿ ಸುಮ್ಮನೆ ಈ ಥರ ಚುಕ್ಕೆ ಇಡ್ತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಈ ಥರ ಇದೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ, ಬಾಯ್.